ನಮಸ್ಕಾರ ಎಲ್ರಿಗೂ ವೆನ್ಸ್ ಬ್ಲಾಗ್ಸ್ಗೆ ಮತ್ತೆ ಸ್ವಾಗತ. ಇಂದಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಮಂಗಳೂರಿನ ಪ್ರಸಿದ್ಧ ದೇವಾಲಯಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ಮಂಗಳೂರು ತನ್ನ ಸಂಸ್ಕೃತಿ, ಪರಂಪರೆ ಮತ್ತು ಸುಂದರ ದೇವಾಲಯಗಳಾಗಿ ಹೆಸರುವಾಸಿಯಾಗಿದೆ. ಇಲ್ಲಿಗೆ ದೇಶದ ವಿವಿಧ ಭಾಗಗಳಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಅನೇಕ ಜನರು ಭೇಟಿ ನೀಡುತ್ತಾರೆ. ಈ ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುವ ಪವಿತ್ರ ಸ್ಥಳಗಳಾಗಿವೆ. ಎಲ್ಲ ಸಮುದಾಯದ ಜನರು ಇಲ್ಲಿ ಬಂದು ಭಕ್ತಿ, ಸಂತೋಷ ಮತ್ತೆ ಸಕಾರಾತ್ಮಕತೆಯನ್ನು ಅನುಭವಿಸುತ್ತಾರೆ. ಹಾಗಾದರೆ ಮಂಗಳೂರಿನ ಕೆಲವು ಪ್ರಸಿದ್ಧ ದೇವಾಲಯಗಳ ವಿಶೇಷತೆಯನ್ನು ಈ ವ್ಲಾಗ್ ನಲ್ಲಿ ನೋಡೋಣ. ಬನ್ನಿ, ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ಇವತ್ತು ನಾನು ಮಂಗಳೂರಲ್ಲಿ ಬಹಳ ಸುಂದರವಾದ ಮತ್ತೆ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾದ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದೇನೆ. ಈ ದೇವಾಲಯದ ಗೋಪುರ ತುಂಬಾ ಸುಂದರವಾಗಿದೆ. ಇಲ್ಲಿನ ವಾತಾವರಣ ತುಂಬಾ ಶಾಂತವಾಗಿದ್ದು ಭಕ್ತರಿಗೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಂಗಳೂರು ದಸರಾ ಸಮಯದಲ್ಲಿ ಈ ದೇವಸ್ಥಾನವು ತುಂಬಾ ಸುಂದರವಾಗಿ ಅಲಂಕರಿಸುತ್ತಾರೆ. ಈ ದೇವಸ್ಥಾನವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನವು 1912ರಲ್ಲಿ ಶ್ರೀ ನಾರಾಯಣ ಗುರು ಕಟ್ಟಿಸಿದರು. ಎಲ್ಲಾ ಜಾತಿ ಮತ್ತು ಧರ್ಮದ ಜನರು ಇಲ್ಲಿ ಬಂದು ದೇವರ ದರ್ಶನ ಮಾಡಬಹುದು ಅಂತ ಒಳ್ಳೆಯ ಸಂದೇಶ ಅವರು ನೀಡಿದರು. ಕುದ್ರೋಳಿಯ ಶ್ರೀ ಗೋಕರ್ಣನಾಥ ದೇವಸ್ಥಾನ ಭಕ್ತಿ, ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತ. ಹಾಗಾಗಿ ಮಂಗಳೂರಿಗೆ ಬಂದ್ರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು. ಈಗ ನಾವು ಮಂಗಳೂರಿನ ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನ ದೇವಾಲಯಗಳಲ್ಲಿ ಒಂದಾದ ಕದ್ರಿ ಮಂಜುನಾಥ ಟೆಂಪಲ್ಗೆ ಬಂದಿದ್ದೇವೆ. ಈ ದೇವಾಲಯವು ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿದ್ದು ಭಗವಾನ್ ಮಂಜುನಾಥ ಸ್ವಾಮಿಗೆ ಸಮರ್ಪಿತವಾಗಿದೆ. ಈ ಕದ್ರಿ ಮಂಜುನಾಥ ದೇವಸ್ಥಾನದ ಒಂದು ವಿಶೇಷತೆ ಎಂದರೆ ಇಲ್ಲಿರುವ ಗೋಮುಖ ತೀರ್ಥ. ಗೋವಿನ ಬಾಯಿಯ ಆಕಾರದ ಕಲ್ಲಿನಿಂದ ನೀರು ನಿರಂತರವಾಗಿ ಹೊರಬರುತ್ತಿರುತ್ತದೆ. ಈ ನೀರು ಎಲ್ಲಿಂದ ಬರುತ್ತದೆ ಎಂಬುದು ಇಂದಿಗೂ ಒಂದು ಅದ್ಭುತ ರಹಸ್ಯವಾಗಿದೆ. ಮತ್ತೊಂದು ವಿಶೇಷತೆ ಎಂದರೆ ದೇವಾಲಯದ ಸುತ್ತಲೂ ಇರುವ 9 ಪವಿತ್ರ ತೀರ್ಥ ಕುಂಡಗಳು. ಭಕ್ತರು ದೇವರ ದರ್ಶನಕ್ಕೆ ಮೊದಲು ಈ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾರೆ. ನಾನಿವತ್ತು ಶ್ರೀ ವೀರ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿರುವ ಶ್ರೀ ವೀರ ವೆಂಕಟೇಶ ಸ್ವಾಮಿಯ ಮೂರ್ತಿಯನ್ನು ದೈವಿಕವಾಗಿ ಮಂಗಳೂರಿಗೆ ತರಲಾಗಿದೆ ಎಂದು ನಂಬಲಾಗಿದೆ. ಅದರಿಂದ ಈ ದೇವಸ್ಥಾನಕ್ಕೆ ತುಂಬಾ ಮಹತ್ವ ಇದೆ ಮತ್ತೆ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರುತ್ತಾರೆ. This temple is famous for its grand Rathotsava or car festival which happens every year.
ಈಗ ನಾನು ಮಂಗಳೂರಿನ ಪ್ರಸಿದ್ಧವಾದ ಮತ್ತು ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಮಹತೋಬರ ಮಂಗಳ್ ದೇವಿ ದೇವಸ್ಥಾನದಲ್ಲಿದ್ದೆ. ಈ ದೇವಸ್ಥಾನವು ಕೇವಲ ದೇವಾಲಯ ಮಾತ್ರವಲ್ಲ, ಮಂಗಳೂರು ಎಂಬ ಹೆಸರೇ ಶ್ರೀ ಮಂಗಳ್ ದೇವಿಯ ಹೆಸರಿನಿಂದ ಬಂದದ್ದು. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನವನ್ನು ಆಳ್ವ ರಾಜವಂಶದ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಈ ವ್ಲಾಗ್ ನೋಡಿದ ಎಲ್ರಿಗೂ ಧನ್ಯವಾದಗಳು. ಇನ್ನು ಇಂತಹ ಆಸಕ್ತಿದಾಯಕ ವ್ಲಾಗ್ಗಳನ್ನು ತುಂಬಾ ಬೇಗ ನಿಮ್ಮ ಮುಂದೆ ತರುತ್ತೇನೆ. ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.